ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋವನ್ನು ಮೊದಲೇ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರತಿಯೊಬ್ಬರಿಂದಲೂ ಕಲಿಯಿರಿ, ಆದರೆ ಯಾರನ್ನೂ ಹಿಂಬಾಲಿಸಬೇಡಿ. ಲರ್ನ್ ಫ್ರಾಮ್ ಎವ್ರಿ ಒನ್, ಫಾಲೋ ನೋ ಒನ್ ಪರ್ಸನ್. ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ HSTR, TET ಮತ್ತು GPSTRನಲ್ಲಿ ಆನುವಂಶಿಕತೆ ಮತ್ತು ಪರಿಸರದ ಕುರಿತಾಗಿ ಸುಮಾರು 4 ರಿಂದ 5 ಪ್ರಶ್ನೆಗಳನ್ನು ಕೇಳುವ ಸಂಭವವಿರುತ್ತದೆ. ಹಾಗಾಗಿ ಆನುವಂಶಿಕತೆ ಮತ್ತು ಪರಿಸರದ ಕುರಿತು ಚರ್ಚೆ ಮಾಡೋಣ. ಆನುವಂಶಿಕತೆ ಮತ್ತು ಪರಿಸರಗಳೆರಡೂ ವ್ಯಕ್ತಿ ಭಿನ್ನತೆ, ವ್ಯಕ್ತಿತ್ವ, ಬುದ್ಧಿಶಕ್ತಿ ಮೇಲೆ ಪ್ರಭಾವ ಬೀರುವ ಅಂಶಗಳು. ಪರಿಸರ ವ್ಯಕ್ತಿಯ ಸುತ್ತಮುತ್ತ ಅವನ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪರಿಸರ ಎನ್ನುತ್ತೇವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನಾವು ಪರಿಸರ ಅಂತ ಕರಿತೀವಿ. ಅದು ಉದಾಹರಣೆಗೆ ಅಂದರೆ ನೆರೆಹೊರೆಯವರು ಅಂದರೆ ಅಕ್ಕಪಕ್ಕದವರು, ಸ್ನೇಹಿತರು, ಫ್ರೆಂಡ್ಸ್, ಬುಕ್ಸ್ ಅಂದರೆ ಪುಸ್ತಕ, ಹವಾಮಾನ, ಆಹಾರ ಇತ್ಯಾದಿ. ಪರಿಸರವೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವ, ವ್ಯಕ್ತಿ ಭಿನ್ನತೆ, ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ನೆರೆಹೊರೆಯವರು, ಸ್ನೇಹಿತರು, ಪುಸ್ತಕಗಳು ಮತ್ತು ವಾತಾವರಣ, ನಾವು ತಿನ್ನುವ ಆಹಾರ ಪದ್ಧತಿಯು ಕೂಡ ಸಾಕಷ್ಟು ಪ್ರಭಾವ ಬೀರುತ್ತದೆ. ಈ ಒಂದು ಬುದ್ಧಿಶಕ್ತಿಯ ಮೇಲೆ ಅತ್ಯಧಿಕವಾಗಿ ಪ್ರಭಾವ ಬೀರುವಂಥದ್ದು ಆನುವಂಶಿಕತೆ ಮತ್ತು ಪರಿಸರಗಳೆರಡೂ ಅಂಶಗಳು. ಈ ಒಂದು ಅಂಶಗಳಲ್ಲಿ ಮೊದಲನೇದಾಗಿ ಆನುವಂಶಿಕತೆಯ ಕುರಿತು ತಿಳಿಯೋಣ. ಆನುವಂಶಿಕತೆ ಅಂತಂದರೆ ತಂದೆ ತಾಯಿಗಳ ಗುಣಗಳು ಮುಂದಿನ ಪೀಳಿಗೆಗೆ ಗುಣಾಣುಗಳ ಮೂಲಕ ಅಂದರೆ ಜೀನ್ಗಳ DNA ಮೂಲಕ ವರ್ಗಾವಣೆಯಾಗುವುದು. ಆನುವಂಶಿಕತೆಯ ಪ್ರಮುಖ ತತ್ವಗಳು: ರೂಪಕ್ಕೆ ಪ್ರತಿರೂಪ ತತ್ವ. ಎತ್ತರವಾಗಿರುವ ತಂದೆ ತಾಯಿಗೆ ಎತ್ತರವಾದ ಮಕ್ಕಳು ಜನಿಸುವುದು. ಕುಬ್ಜ ತಂದೆ ತಾಯಿ ಕುಬ್ಜ ಮಕ್ಕಳನ್ನು ಪಡೆಯುವರು. ಮಕ್ಕಳು ತಮ್ಮ ಪೋಷಕರನ್ನೇ ಹೋಲುತ್ತಾರೆ. ಅಂದರೆ ರೂಪಕ್ಕೆ ಪ್ರತಿರೂಪ, ತಂದೆ ತಾಯಿ ಹೇಗಿದ್ದಾರೋ ಹಾಗೆ ಮಕ್ಕಳಿರೋದು. ಎತ್ತರವಾದ ತಂದೆ ತಾಯಿ ಇದ್ದರೆ ಮಕ್ಕಳು ಕೂಡ ಎತ್ತರವಾಗಿ ಜನಿಸುವುದು. ಕುಳ್ಳಗಿರುವ ತಂದೆ ತಾಯಿ ಇದ್ದರೆ ಮಕ್ಕಳು ಕೂಡ ಕುಳ್ಳಗಿರುವರು. ತಂದೆ ತಾಯಿಗಳು ತುಂಬ ಬೆಳ್ಳಗಿದ್ದರೆ ಮಕ್ಕಳು ಕೂಡ ಬೆಳ್ಳಗಿರುವುದು. ತಂದೆ ತಾಯಿ ಕಪ್ಪಗಿದ್ದರೆ ಮಕ್ಕಳು ಕೂಡ ಕಪ್ಪಗಿರುವುದು. ಹೀಗೆ ತಂದೆ ತಾಯಿ ಹೇಗಿದ್ದಾರೋ ಹಾಗೆ ಇರುವುದಕ್ಕೆ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರಿತೀವಿ. ಎರಡನೇದು ಭಿನ್ನತೆಯ ತತ್ವ. ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ಪ್ರತಿರೂಪದಂತಿರುವುದಿಲ್ಲ. ಅಂದರೆ ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ವಿರುದ್ಧವಾಗಿರುವಂಥದ್ದು. ಎತ್ತರವಾಗಿರುವ ತಂದೆ ತಾಯಿಗೆ ಎತ್ತರವಿರದ ಮಕ್ಕಳು ಹುಟ್ಟುತ್ತಾರೆ. ಕುಬ್ಜ ತಂದೆ ತಾಯಿಗಳಿಗೆ ಎತ್ತರವಿರುವ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ಇದೊಂದು ಭಿನ್ನತೆಯ ತತ್ವ, ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸಮಾಶ್ರಯದ ತತ್ವ. ದಡ್ಡ ತಂದೆ ತಾಯಿಗೆ ಬುದ್ಧಿವಂತ ಮಗು ಜನಿಸುವುದು. ಪ್ರತಿಭಾವಂತ ತಂದೆ ತಾಯಿಗೆ ದಡ್ಡ ಮಗು ಜನಿಸುವುದು. ಗುಣಗಳು ವರ್ಣತಂತುವಿನ ಗುಣಾಣುಗಳಲ್ಲಿ DNA ಅಡಗಿರುತ್ತದೆ. ಅಂದರೆ ಒಂದು ಮಗುವಿನ ಆನುವಂಶಿಕತೆ ನಿರ್ಧಾರವಾಗುವುದು ಆ ವ್ಯಕ್ತಿಯ DNA ಇರುವಂತಹ ಗುಣಾಣುಗಳು ಅಂದರೆ ಜೀನ್ಗಳ ಮೂಲಕ ಒಬ್ಬ ವ್ಯಕ್ತಿಯ ಆನುವಂಶಿಕತೆ ಅಂಶಗಳು ನಿರ್ಧಾರವಾಗುತ್ತವೆ. ದಡ್ಡ ತಂದೆ ತಾಯಿಗೆ ಬುದ್ಧಿವಂತ ಮಗು ಜನಿಸುತ್ತದೆ. ಇದಕ್ಕೆ ಕಾರಣ ಆ ಒಂದು ವರ್ಣತಂತುವಿನ ಗುಣಾಣುಗಳಲ್ಲಿರುವಂತಹ DNA ಅಡಗಿರುತ್ತದೆ ಅಂತ ತಿಳ್ಕೊಬೋದು. ಇನ್ನು ಭ್ರೂಣಾವಸ್ಥೆಯ ಹಂತಗಳು. ಭ್ರೂಣಾವಸ್ಥೆಯ ಹಂತಗಳಲ್ಲಿ ಜನನ ಪೂರ್ವಾವಧಿ, ಪ್ರಿನಿಟಲ್ ಸ್ಟೇಜ್, ಗರ್ಭಾಂಕುರದಿಂದ ಜನನದವರೆಗಿನ ಅವಧಿ, ಒಟ್ಟು 266 ದಿನಗಳು ಅಥವಾ 38 ವಾರಗಳು. ಇದು 3 ಅವಧಿ ಹೊಂದಿದೆ. ಅದರಲ್ಲಿ ಮೊದಲನೆಯದು ಅಂಡಾವಧಿ, ಗರ್ಭಾಂಕುರಗೊಂಡ ನಂತರ 15 ದಿನದವರೆಗೆ. ಭ್ರೂಣ ಅವಧಿ 16ನೇ ದಿನದಿಂದ 60ನೇ ದಿನದವರೆಗೆ. ಪಿಂಡಾವಧಿ 61ನೇ ದಿನದಿಂದ ಮಗುವಿನ ಜನನದವರೆಗೆ. ಅವಳಿಗಳು ಒಂದೇ ತಾಯಿಗೆ ಏಕಕಾಲಕ್ಕೆ 2 ಮಗು ಜನಿಸಿ ಅವುಗಳನ್ನು ಅವಳಿಗಳು ಎನ್ನುವರು. ಅಂದರೆ ಒಂದೇ ತಾಯಿಗೆ ಎಟ್ ಎ ಟೈಮ್ 1 ನಿಮಿಷ ಅಥವಾ 2 ನಿಮಿಷಗಳ ಕಾಲಾಂತರದಲ್ಲಿ 2 ಮಗು ಒಂದೇ ಸಮಯದಲ್ಲಿ ಜನಿಸಿದರೆ ಅದನ್ನು ಅವಳಿಗಳು ಅಂತ ಕರಿತೀವಿ. ಅದರಲ್ಲಿ 3 ವಿಧಗಳಿವೆ. ತದ್ರೂಪಿ ಅವಳಿಗಳು, ಐಡೆಂಟಿಕಲ್ ಟ್ವಿನ್ಸ್. ಒಂದೇ ಯುಗ್ಮದಿಂದ ಜನಿಸಿದ 2 ಶಿಶುಗಳು ರೂಪ, ಆಕಾರ, ಎತ್ತರ ಮತ್ತು ಲಿಂಗ ಒಂದೇ ಆಗಿರುತ್ತದೆ. ಅಂದರೆ 2 ಶಿಶುಗಳು ಒಂದೇ ಯುಗ್ಮದಿಂದ 2 ಶಿಶುಗಳು ರೂಪದಲ್ಲಿ ನೋಡೋದಕ್ಕೆ ಸೇಮ್ ಇರ್ತಾರೆ, ಎತ್ತರನೂ ಸೇಮ್ ಇರುತ್ತೆ, ಆಕಾರನೂ ಸೇಮ್ ಇರುತ್ತೆ ಮತ್ತು 2 ಹೆಣ್ಣಾದರೂ ಆಗಿರುತ್ತೆ, ಇಲ್ಲ 2 ಗಂಡಾದರೂ ಆಗಿರುತ್ತೆ.
ಅಂತಹ ಒಂದು ಲಕ್ಷಣಕ್ಕೆ ನಾವು ತದ್ರೂಪಿ ಅವಳಿಗಳು ಅಂತ ಕರಿತೀವಿ. ಇನ್ನು ಎರಡನೇದು ಭಿನ್ನ ಅವಳಿಗಳು ಅಥವಾ ಭಾತೃ ಅವಳಿಗಳು. ಅದು 2 ಪ್ರತ್ಯೇಕ ಯುಗ್ಮದಿಂದ ರೂಪುಗೊಂಡ ಅವಳಿಗಳನ್ನು ಭಿನ್ನ ಅವಳಿಗಳು ಎನ್ನುವರು. ಇವು 2 ಗಂಡು ಅಥವಾ ಹೆಣ್ಣು ಅಥವಾ 1 ಗಂಡು ಮತ್ತು 1 ಹೆಣ್ಣು ಹೊಂದಿರುತ್ತವೆ. ಅಂದರೆ 2 ಪ್ರತ್ಯೇಕ ಯುಗ್ಮದಿಂದ ರೂಪುಗೊಂಡಿರ್ತವೆ. ಆ ಒಂದು ಅವಳಿಗಳು ಹೇಗಿರ್ತವೆ ಅಂತಂದರೆ 2 ಗಂಡಾಗಿರ್ತವೆ ಅಥವಾ 2 ಹೆಣ್ಣಾಗಿರ್ತವೆ, ಇಲ್ಲ 1 ಗಂಡಾಗಿರುತ್ತೆ ಮತ್ತು ಇನ್ನೊಂದು ಹೆಣ್ಣಾಗಿರುತ್ತೆ. ಇನ್ನು ಸಯಾಮಿ ಅವಳಿಗಳು. ಇವು ತದ್ರೂಪಿ ಅವಳಿಗಳು. 2 ಶಿಶುಗಳು ಅಂಟಿಕೊಂಡೇ ಇರುತ್ತವೆ, ಅಂದರೆ ಅಂಟ್ಕೊಂಡಿರ್ತವೆ. ಮಕ್ಕಳು 2 ಇರುತ್ತವೆ, ಅದರ ಅಂಟ್ಕೊಂಡಿರ್ತವೆ. ವಿಕೃತಿ ವರ್ಣತಂತುಗಳಲ್ಲಿನ ಹಠಾತ್ ಬದಲಾವಣೆ. ವಿಕೃತಿ ಅಂದರೆ ವರ್ಣತಂತುಗಳಲ್ಲಿನ ಹಠಾತ್ ಬದಲಾವಣೆ. ನಿರ್ನಾಳ ಗ್ರಂಥಿಗಳು ಯಾವುದೇ ನಾಳ ಇಲ್ಲದೆ ರಕ್ತಕ್ಕೆ ನೇರವಾಗಿ ಹಾರ್ಮೋನನ್ನು ಹರಿಬಿಡುವ ಗ್ರಂಥಿಗಳು. ಅವುಗಳಿಗೆ ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಅವುಗಳು ಯಾವ್ಯಾವು ಅಂತಂದರೆ ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಾಸ್, ಮೆದುಜೀರಕ ಗ್ರಂಥಿ, ಅಡ್ರಿನಲಿನ್ ಗ್ರಂಥಿ, ಲೈಂಗಿಕ ಗ್ರಂಥಿಗಳು. ನಿರ್ನಾಳ ಗ್ರಂಥಿಯಿಂದ ಸ್ರವಿಸುವ ಹಾರ್ಮೋನುಗಳು ಕೂಡ ವ್ಯಕ್ತಿ ಭಿನ್ನತೆ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತವೆ. ಒಟ್ಟಾರೆಯಾಗಿ ವ್ಯಕ್ತಿ ಭಿನ್ನತೆ ಮತ್ತು ಬುದ್ಧಿಶಕ್ತಿಯ ಮೇಲೆ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅಂತಂದರೆ ಅನುವಂಶೀಯತೆ ಮತ್ತು ಪರಿಸರ. ಈ ಅನುವಂಶೀಯತೆ ಮತ್ತು ಪರಿಸರದ ಕುರಿತಾಗಿ ಸುಮಾರು 4 ರಿಂದ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಸರಿಯಾಗಿ ಆಳವಾದಂತಹ ಅಧ್ಯಯನವನ್ನು ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.